ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಈಗ ತಾನೇ ತನ್ನ ಸಹೋದರನ ನಾಮಪತ್ರವನ್ನ ಸಲ್ಲಿಕೆಯ ಸಂದರ್ಭದಲ್ಲಿದ್ದು ಈಗ ತಾನೇ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಬಂದಂತಹ ಸಂದರ್ಭವನ್ನ ಗಮನಿಸ್ತಾ ಇದ್ವಿ. ಆದ್ರೆ ಅವ್ರ ವಿರುದ್ಧವಾಗಿ ಒಂದು ಟೀಕೆಯನ್ನ ಮಾಡ್ತಾ ಇದ್ದಾರೆ ಶಾಸಕ ಶ್ರೀರಾಮುಲು ಅವರು. ಇನ್ಮುಂದೆ ಡಿ.ಕೆ.ಶಿ ಕಾಂಗ್ರೆಸ್ ಪಲ್ಲಕ್ಕಿ ಹೊರುವ ಅಗತ್ಯ ಇಲ್ಲ. ಮೊಳಕಾಲ್ಮೂರು ಬಿಜೆಪಿ ಶಾಸಕ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ, ನಾವು ಅಂದ್ರೆ ಬಿಜೆಪಿ ಪಲ್ಲಕ್ಕಿ ಮೇಲಿರ್ತೀವಿ, ಕಾಂಗ್ರೆಸ್ನವರು ಹೆಣವಾಗ್ತಾರೆ. ಆ ಹೆಣ ಹೊರೋ ಕೆಲಸವನ್ನ ಡಿ.ಕೆ.ಶಿ ಮಾಡಬೇಕಾಗುತ್ತೆ. ಚಿತ್ರದುರ್ಗದಲ್ಲಿ ಬಿಜೆಪಿ ಶಾಸಕ ಶ್ರೀರಾಮುಲು ಕೊಟ್ಟಂತ ಹೇಳಿಕೆ ಇದು. ಕಾಂಗ್ರೆಸ್ನವರು ಹೆಣವಾಗ್ತಾರೆ, ಆ ಹೆಣ ಹೊರೋ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವ್ರು ಮಾಡಿ, ನಾವು ಬಿಜೆಪಿಯವರು ಪಲ್ಲಕ್ಕಿ ಮೇಲಿರ್ತೀವಿ ಅನ್ನೋ ಮಾತನ್ನ ಹೇಳಿದ್ರೆ. ಗೊತ್ತಿಲ್ಲ ಇದು ಯಾವ ಸಂದರ್ಭಕ್ಕೆ ತಕ್ಕಂಗೆ ಅವ್ರು ಹೇಳಿದ್ರು ಏನೋ, ಬಟ್ ಮಾತಾಡೋ ಸಂದರ್ಭದಲ್ಲಿ ಕೆಲವೊಂದ್ಸಲ ಸರಿಯಾದಂತ ಪದಗಳು ಸಿಗದೆ ಏನೇನೋ ಮಾತನಾಡಿದಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಈ ಬಾರಿ ಬಹುಶಃ ಕಾಂಗ್ರೆಸ್ನವರ ವಿರುದ್ಧವಾಗಿ ಹೆಣ ಅನ್ನೋ ಪದದ ಪ್ರಯೋಗ ಆಗಿದೆ ಅಂತ ಕಾಣಿಸುತ್ತೆ. ಆಮೇಲೆ ಪಲ್ಲಕ್ಕಿ ಹೆಣ ಇದೆಲ್ಲ ಅದು ಯಾವ ತರ ಲಿಂಕ್ ಮಾಡಿದಾರೋ ಗೊತ್ತಿಲ್ಲ. ನಾವು ಪಲ್ಲಕ್ಕಿನೇನೋ ಅವ್ರು ಹೊರೋದ್ ಬೇಡ ಅಂದ್ರೆ ಬಹುಶಃ ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ನೊಗ ಹೊರ್ತಾರೆ, ಪಲ್ಲಕ್ಕಿ ಹೊರ್ತಾರೆ, ಎಲ್ಲ ತಮ್ಮ ಜವಾಬ್ದಾರಿಯನ್ನು ಅವ್ರು ವಹಿಸ್ಕೊಳ್ತಾರೆ ಅನ್ನೋಂಥದ್ದು ಮಾತೆಲ್ಲ ಇದೆಯಲ್ಲ. ಸೊ ಅದಕ್ಕೆ ಬಹುಶಃ ಅವ್ರು ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರೇನು ಪಲ್ಲಕ್ಕಿ ಹೊರೋದ್ ಬೇಡ, ಪಲ್ಲಕ್ಕಿ ಮೇಲೆ ನಾವಿರ್ತೀವಿ, ಹಂಗಾಗಿ ಅವ್ರು ಪಲ್ಲಕ್ಕಿ ಹೊರೋದ್ ಬೇಡ, ನಮ್ಮ ಜನ ಇದ್ದಾರೆ ಪಲ್ಲಕ್ಕಿ ಹೊರೋಕೆ, ಅವರು ಹೆಣ ಹೊರೋ ಕೆಲಸ ಮಾಡಲಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಕಳೆದ ಬಾರಿ ಅವರ ಸಹೋದರಿಯ ವಿರುದ್ಧವಾಗಿ ಏನು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನ ಸ್ವಲ್ಪ ಇತ್ತು ಬಳ್ಳಾರಿಯಲ್ಲಿ. ಆ ಕಾರಣಕ್ಕಾಗಿ ಶ್ರೀರಾಮುಲು ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಮೇಲಿನ ಜಿದ್ದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಇದೆ, ಸಿಟ್ಟಿದ್ದೇ ಇದೆ, ಅದೇನು ಮುಚ್ಚಿಟ್ಟಿರೋ ವಿಚಾರ ಅಲ್ಲ. ಆ ಸಿಟ್ಟು ಇವತ್ತು ಹೆಣದ ಪದ ಪ್ರಯೋಗದ ಮುಖಾಂತರವಾಗಿ ಬಹುಶಃ ಹೊರಗೆ ಬಂದಿದೆ ಅಂತ ಕಾಣಿಸುತ್ತೆ. ಇದನ್ನೇ ನಾವೇನಾದ್ರು ಡಿ.ಕೆ. ಶಿವಕುಮಾರ್ ಅವರ ಬಳಿ ಕೇಳಿದ್ರೆ ಅವರು ನಮ್ಮ ಸಹೋದರ ಇದ್ದಂಗೆ ಅಂತ ಹೇಳಿ ಬಹಳ ಹತ್ರದಲ್ಲಿದ್ದಾರೆ ಅಂತಾನೆ ಟಾಂಗ್ ಕೊಡ್ತಾರೆ. ಬಹುಶಃ ಶ್ರೀರಾಮುಲು ಅವರಿಗೆ ಇನ್ನಷ್ಟು ಸಿಟ್ಟು ಹಚ್ಚಿ ಈ ತರ ಮಾತಾಡ್ಸಿದ್ಯೋ ಅನ್ನೋ ಗೊತ್ತಿಲ್ಲ. ಆಮೇಲೆ ನಿನ್ನೆ ಪಲ್ಲಕ್ಕಿ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಆಗಿತ್ತು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಹಾಗಾದ್ರೆ ನಿನ್ನೆ ಪಲ್ಲಕ್ಕಿ ಅನ್ನುವಂಥ ವಿಚಾರ ಯಾಕೆ ಪ್ರಸ್ತಾಪ ಆಯಿತು ಕಾಂಗ್ರೆಸ್ ನಾಯಕರಿಂದ? ಅದಕ್ಕೆ ತಕ್ಕಂಗೆ ಇವತ್ತು ಶ್ರೀರಾಮುಲು ಅವರು ಅದಕ್ಕೆ ಏನಂತ ಟಾಂಗ್ ಕೊಟ್ಟಿದ್ದಾರೆ ನೋಡ್ಕೊಂಬೋಣ ಬನ್ನಿ. ನಿಮ್ಮ ಹೆಣ ಹೊರೋರು ನಾವೇ, ನಿಮ್ಮ ಪಲ್ಲಕ್ಕಿ ಹೊರೋರು ನಾವೇ, ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬರೀಷ್ ಅಣ್ಣ ಈ ಚುನಾವಣೆ ಸರ್ಕಾರ ರಚನೆ ಆದ್ಮೇಲೆ ಕುಮಾರಸ್ವಾಮಿ ಸರ್ಕಾರ ಈ ರಾಜ್ಯಕ್ಕೆ ಬೇಕು ಅಂತ ಹೇಳಿಲ್ವಾ? ಕುಮಾರಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಲಿಲ್ವಾ? ಅಂಬರೀಷ್ ಅಣ್ಣನ ಹೆಣವನ್ನ ಈ ಮಂಡ್ಯಕ್ಕೆ ಕುಮಾರಸ್ವಾಮಿ ತರಲಿಲ್ವಾ? ಪಲ್ಲಕ್ಕಿ ಇರೋದು ಬೇಕಾಗಿಲ್ಲ, ಯಾಕಂದ್ರೆ ಪಲ್ಲಕ್ಕಿ ಮೇಲೆ ನಾವೇ ಇರ್ತೀವಿ. ಆ ಪಲ್ಲಕ್ಕಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಲ್ಲಕ್ಕಿಯನ್ನು ಡಿ.ಕೆ. ಶಿವಕುಮಾರ್ ಓರ್ಲೇಬೇಕು. ಯಾಕಂದ್ರೆ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಹೆಣ ಆಗ್ತಾವ, ಸತ್ತೋಗ್ತಾವ. ಆ ಹೆಣಗಳು ಓರಂತ ಕೆಲಸ ಡಿ.ಕೆ. ಶಿವಕುಮಾರ್ ಅವರು ತಗೋಬೇಕಾಗುತ್ತೆ. ಪಲ್ಲಕ್ಕಿ ಇರೋದು ಬೇಕಾಗಿಲ್ಲ, ಯಾಕಂದ್ರೆ ಪಲ್ಲಕ್ಕಿ ಮೇಲೆ ನಾವೇ ಇರ್ತೀವಿ. ಆ ಪಲ್ಲಕ್ಕಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಲ್ಲಕ್ಕಿಯನ್ನು ಡಿ.ಕೆ. ಶಿವಕುಮಾರ್ ಓರ್ಲೇಬೇಕು. ಯಾಕಂದ್ರೆ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಹೆಣ ಆಗ್ತಾವ, ಸತ್ತೋಗ್ತಾವ. ಆ ಹೆಣಗಳು ಓರಂತ ಕೆಲಸ ಡಿ.ಕೆ. ಶಿವಕುಮಾರ್ ಅವರು ತಗೋಬೇಕಾಗುತ್ತೆ. ಪಲ್ಲಕ್ಕಿ ಇರೋದು ಬೇಕಾಗಿಲ್ಲ, ಯಾಕಂದ್ರೆ ಪಲ್ಲಕ್ಕಿ ಮೇಲೆ ನಾವೇ ಇರ್ತೀವಿ. ಆ ಪಲ್ಲಕ್ಕಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಲ್ಲಕ್ಕಿಯನ್ನು ಡಿ.ಕೆ. ಶಿವಕುಮಾರ್ ಓರ್ಲೇಬೇಕು. ಯಾಕಂದ್ರೆ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಹೆಣ ಆಗ್ತಾವ, ಸತ್ತೋಗ್ತಾವ. ಆ ಹೆಣಗಳು ಓರಂತ ಕೆಲಸ ಡಿ.ಕೆ. ಶಿವಕುಮಾರ್ ಅವರು ತಗೋಬೇಕಾಗುತ್ತೆ. ಪಲ್ಲಕ್ಕಿ ಇರೋದು ಬೇಕಾಗಿಲ್ಲ, ಯಾಕಂದ್ರೆ ಪಲ್ಲಕ್ಕಿ ಮೇಲೆ ನಾವೇ ಇರ್ತೀವಿ. ಆ ಪಲ್ಲಕ್ಕಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಲ್ಲಕ್ಕಿಯನ್ನು ಡಿ.ಕೆ. ಶಿವಕುಮಾರ್ ಓರ್ಲೇಬೇಕು. ಯಾಕಂದ್ರೆ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಹೆಣ ಆಗ್ತಾವ, ಸತ್ತೋಗ್ತಾವ. ಆ ಹೆಣಗಳು ಸೊ ಇದು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ರಲ್ಲ, ಆ ಮಾತಿಗೆ ಪ್ರತಿಯಾಗಿ ಶ್ರೀರಾಮುಲು ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದೇ ರೀತಿಯಾಗಿ ಮಾತನಾಡಿದ್ರು. ನಿನ್ನೆ ಅಂಬರೀಷ್ ಅವ್ರ ವಿಚಾರವಾಗಿ ನಾವು ಅವ್ರು ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರಲ್ಲ, ಅಂಬರೀಷ್ ಅವರ ಹೆಣವನ್ನ ನಾವು ತೆಗೆದುಕೊಂಡು ಬಂದಿಲ್ವಾ ಇಲ್ಲಿಗೆ ಅಂತ. ಅಂದ್ರೆ ಏನೋ ಒಂದು ರೀತಿ ಋಣದಲ್ಲಿ ಇರುವಂತ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನದ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ರು. ಅದಕ್ಕೆ ಶ್ರೀರಾಮುಲು ಅವರು ಬಹುಶಃ ಇವತ್ತು ಈ ತರ ಟಾಂಗ್ ಕೊಟ್ಟಿದ್ದಾರೆ. ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಶ್ರೀರಾಮುಲು ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ನ ವಿಚಾರವಾಗಿ ನೋಡೋದಾದ್ರೆ ಬಹುಶಃ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಂಡ್ಯದಲ್ಲಿ ಏನ್ ಟಾಂಗ್ ಕೊಟ್ಟಿದ್ರಲ್ಲ ಅದಕ್ಕೆ ಈ ತರ ಟಾಂಗ್ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಶ್ರೀರಾಮುಲು ಅವರು. ಎಸ್ ಮಾಲ್ತೇಶ್, ಚಿತ್ರದುರ್ಗದಲ್ಲಿ ಇವತ್ತು ಶ್ರೀರಾಮುಲು ಡಿ.ಕೆ.ಸಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಕಾಂಗ್ರೆಸ್ ನಲ್ಲಿ ಪಲ್ಲಕ್ಕಿ ಹೊರೋನು ನಾನೇ ಮತ್ತು ಹೆಣ ಹೊರೋನು ನಾನೇ ಅಂತಕ್ಕಂತ ನಿಟ್ಟಿನಲ್ಲಿ ಏನು ಡಿ.ಕೆ.ಸಿ ಹೇಳಿಕೆಯನ್ನು ಕೊಡ್ತಾ ಬಂದಿದ್ರು, ಆ ಒಂದು ಹೇಳಿಕೆಗೆ ಇವತ್ತು ಶ್ರೀರಾಮುಲು ಟಾಂಗ್ ಕೊಟ್ಟಿದ್ದಾರೆ. ಇನ್ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಪಲ್ಲಕ್ಕಿ ಹೊರೋ ಅಗತ್ಯ ಬೀಳೋದಿಲ್ಲ. ಯಾಕಂತಂದ್ರೆ
ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಸ್ತದೆ, ಹೆಣವಾಗ್ತದೆ. ಹೀಗಾಗಿ ಹೆಣ ಬರ್ತಕ್ಕಂಥ ಕೆಲಸಕ್ಕೆ ಆ ಒಂದು ಕಾಯಕಕ್ಕೇನೆ ಅದೇ ಪದ್ಧತಿಯನ್ನ ಅವ್ರು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಾಗ್ತದೆ ಇನ್ಮೇಲೆ ಅಂತಕ್ಕಂಥ ಮಾತುಗಳನ್ನ ಹೇಳೋ ಮೂಲಕ ಈ ಮುಂಬರ್ತಕ್ಕಂಥ ಏನ್ ಚುನಾವಣೆ ಇದೆ ಬಸವರಾಜ್ ಜಸ್ಟೋಲ್ ನಮ್ಮ ಜೊತೆಗೆ ಸ್ವತಃ ಶಾಸಕ ಶ್ರೀರಾಮುಲು ಅವರೇ ಸಂಪರ್ಕದಲ್ಲಿದ್ದಾರೆ. ಶ್ರೀರಾಮುಲು ಅವರೇ, ಬಹುಶಃ ನಿನ್ನೆ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಪಲ್ಲಕ್ಕಿನ ಹೊರೋದು ನಾವೇ, ಹೆಣ ಹೊರೋದು ನಾವೇ ಅಂತ. ಬಹುಶಃ ನೀವು ಹೇಳ್ತಿದ್ರ ಪಲ್ಲಕ್ಕಿ ಅವಶ್ಯಕತೆ ಇಲ್ಲ, ಇನ್ಮೇಲೆ ನೀವು ಹೊರಕ್ ಸಾಧ್ಯ, ಬರೀ ಹೆಣ ಅಂತ. ಅಂದ್ರೆ ಏನ್ ಆ ಮಟ್ಟಿಗೆ ನೆಲಕಚ್ಚುತ್ತೆ ಅನ್ನೋ ವಿಶ್ವಾಸನ ನಿಮ್ಗೆ? ಈ ಪಲ್ಲಕ್ಕಿ ಹೊರಂತ ಏನಿದೆ ಡಿ ಕೆ ಶಿವಕುಮಾರ್ ಅವರು ಪಲ್ಲಕ್ಕಿ ಹೊರೋದು ನಾನೇ ಹೇಳಿ, ಪಲ್ಲಕ್ಕಿ ಮೇಲೆ ಇರೋಂಥವ್ರು ನಾವೇ ಆಗಿರೋ ಕಾರಣ ಇನ್ನು ಪಲ್ಲಕ್ಕಿ ಹೊರ ಪಾಳ್ಯ ಮುಗಿದೋಯ್ತು. ಇನ್ನು ಮುಂದೆ ಏನಿದ್ರೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಹೆಣ ಇಟ್ಟು ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡ್ಬೇಕಾಗುತ್ತೆ. ಆ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರು ತಗೋಬೇಕಾಗುತ್ತೆ. ಪಲ್ಲಕ್ಕಿ ಹೊರಕ್ಕಂತ ಅವಕಾಶ ಸಿಗಲ್ಲ ಅವ್ರಿಗೆ, ಯಾಕೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನೆಲ ಕಚ್ಕೊಂಡು ಹೋಗ್ತಿದೆ. ಬಟ್ ರಾಜ್ಯದಲ್ಲಿ ನಾವು ನೋಡ್ತಾ ಇದೀವಲ್ಲ ಶ್ರೀರಾಮುಲು ಅವರೇ, ಇನ್ಫ್ಯಾಕ್ಟ್ ನಿನ್ನೆ ಮಂಡ್ಯ ಇರ್ಬೋದು, ಇವತ್ತು ಗ್ರಾಮಾಂತರ ಇರ್ಬೋದು, ಮತ್ತೆ ಮನೆ ಉಪಚುನಾವಣೆ ನಡೆದಂತ ಸಂದರ್ಭದಲ್ಲೆಲ್ಲ ಬಳ್ಳಾರಿಲೂ ಕೂಡ ಗಮನಿಸಿದ್ವಿ. ಉಪಚುನಾವಣೆಗಳೇ ಬೇರೆ, ಸಾರ್ವತ್ರಿಕ ಚುನಾವಣೆಗಳೇ ಬೇರೆ. ಉಪಚುನಾವಣೆಗಳು ಅವ್ರಿದ್ದಂತ ವಾತಾವರಣದಲ್ಲಿ ಅವ್ರಿಗೆ ಬೇಕಾದಂತ ಅನುಕೂಲತೆ ಮಾಡಿಕೊಂಡು ಸರ್ಕಾರದ ದುರುಪಯೋಗ ಮಾಡಿಕೊಂಡು ಹಣದ ಬಲದಿಂದ ಅಧಿಕಾರ ಬಲದಿಂದ ಗೆದ್ದಿದ್ದಾರೆ. ಈ ಸರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ದೇವೇಂದ್ರ ಅವರು ಗೆದ್ದಿದ್ದಾರೆ ಸರ್. ಬಟ್ ಆ ತರದ್ದು ಕಾರ್ಯತಂತ್ರ ಮಾಡೋಕೆ ಈಗಲೂ ಕೂಡ ಸಾಧ್ಯ ಇದೆಯಲ್ವಾ? ಅದಾಗಲ್ಲ ಅಂತ ಹೇಳ್ತೀರಾ ನೀವು ಹಾಗಾದ್ರೆ? 100% ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿನ ಗೆಲ್ತೀವಿ, ಅದ್ರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಓಕೆ, ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ಶ್ರೀರಾಮುಲು ಅವರೇ, ನೀವು ಗಮನಿಸ್ತಾ ಇರಬಹುದು, ಬಹುಶಃ ಜೆಡಿಎಸ್ ಕೂಡ ತನ್ನ ಒಂದಷ್ಟು ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನ ಕೊಡ್ತಾ ಇದೆ ಅನ್ನೋದು. ಅದು ಶಿವಮೊಗ್ಗ ಆಗಿರ್ಬೋದು, ಜೊತೆಗೆ ಮಂಡ್ಯದ ವಿಚಾರವಾಗಿ ನಾವು ನೋಡಿರ್ಬೋದು. ಬಟ್ ಹಂಗಾದ್ರೆ ಅಂತ ಗ್ಯಾರಂಟಿ ಏನ್ ಇಟ್ಟಿದ್ದಾರೆ ಹಂಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಜೆಡಿಎಸ್ ನವರು ಅಥವಾ ಅವ್ರ ಇರಂತ ಹಣದ ಶಕ್ತಿ ಅಷ್ಟೇ, ಬೇರೆ ಏನ್ ಕ್ರೆಡಿಬಿಲಿಟಿ ಇಲ್ಲ. ಅವ್ರೇನು ಹೋರಾಟದಿಂದ ಮೇಲೆ ಬಂದಂತ ವ್ಯಕ್ತಿ ಹಣದ ಹಣ ಇದೆ, ಸಿಕ್ಕಾಪಟ್ಟಿ ಹಣ ಇದೆ ಅವ್ರ ಹತ್ರ, ಬೇರೆ ಏನ್ ಕ್ರೆಡಿಬಿಲಿಟಿ ಇಲ್ಲ ಅವ್ರಿಗೆ. ಓಕೆ, ಆಯ್ತು. ನಿಮ್ ಪ್ರಕಾರವಾಗಿ ಹೇಳಿದ್ರೆ ಹಣದ ಮುಖಾಂತರವಾಗಿನೇ ಹಣ ಬಲ, ಓಕೆ, ಬಹುಶಃ ಕರೆಕಟ್ಟಾಗಿದೆ ಅಂತ ಕಾಣಿಸುತ್ತೆ. ಶ್ರೀರಾಮುಲು ಅವರಿಗೆ ಗೊತ್ತಾಗ್ತಾ ಇದೆ ನಮ್ಗೆ ವಿಚಾರ ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ. ಯಾಕಂತಂದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ಏನಾಗಿತ್ತಲ್ಲ, ಆ ತರದ ಸಂದರ್ಭ ಸನ್ನಿವೇಶ ಈ ಬಾರಿ ಚುನಾವಣೆಯಲ್ಲಿ ಇಲ್ಲ ಅನ್ನುವಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೆಣದ ಮಾತುಗಳು ಬಹಳ ಜೋರಾಗಿದೆ. ಯಾಕಂತಂದ್ರೆ ಇನ್ನು ಶ್ರೀರಾಮುಲು ಅವರಿಗೆ ಬೇರೆ ನೀವ್ ಯಾಕೆ ಈ ತರದ ಪದ ಪ್ರಯೋಗ ಮಾಡ್ತೀರಾ ಅನ್ನುವಂಥದ್ದನ್ನ ಕೇಳೋದಕ್ಕಿಂತ ಮುನ್ನ ಬಹುಶಃ ಡಿ ಕೆ ಶಿವಕುಮಾರ್ ಅವರನ್ನೇ ಕೇಳಬೇಕಾಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅದೇ ತರದ ಪದ ಪ್ರಯೋಗ ಮಾಡಿದ್ದಾರೆ. ಅಲ್ಲೂ ಕೂಡ ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನ ಅವತ್ತು ಮಂಡ್ಯ ಕರ್ಕೊಂಬಂದಿದ್ದ ವಿಚಾರಣೆ ಪ್ರಸ್ತಾಪ ಮಾಡ್ತಾ ಅವತ್ತು ನಾವು ಹೆಣ ತಂದಿಲ್ವಾ ಅನ್ನೋ ಮಾತನ್ನು ಕೇಳ್ತಾರೆ. ಇನ್ನೇನ್ ಹೇಳಕ್ ಸಾಧ್ಯ? ಹಾಗಾದ್ರೆ ಶ್ರೀರಾಮುಲು ಅವ್ರು ಇನ್ನೊಮ್ಮೆ ಅವ್ರು ಏನ್ ಹೇಳಿದಾರೆ ಅನ್ನೋದನ್ನ ಮತ್ತೊಮ್ಮೆ ಕೇಳಿಸ್ಕೊಂಬೋಣ ಬನ್ನಿ. ಇನ್ನೊಂದು ವಿಚಾರ ಅಂತಂದ್ರೆ, ಈ ಬಾರಿ ಡಿ ಕೆ ಶಿವಕುಮಾರ್ ಅವರನ್ನ ಬೇರೆ ಬೇರೆ ಕ್ಷೇತ್ರಗಳ ಜವಾಬ್ದಾರಿ ವಹಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇದೆ. ಬಟ್ ಅದ್ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ ಅನ್ನುವಂಥದ್ದನ್ನ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ. ಕಳೆದ ಬಾರಿಯ ಸನ್ನಿವೇಶನೇ ಬೇರೆ, ಈ ಬಾರಿ ಸನ್ನಿವೇಶನೇ ಬೇರೆ ಅನ್ನುವಂಥ ಬಹಳ ದೊಡ್ಡ ಆತ್ಮವಿಶ್ವಾಸದಲ್ಲೂ ಕೂಡ ಇದ್ದಾರೆ. ಆಮೇಲೆ ಈ ಪದಗಳು ಯಾಕೆ ಬಂದ್ವು, ಈ ಮಾತುಗಳು ಉಲ್ಲೇಖ ಆದಂತ ಸಂದರ್ಭ ಸನ್ನಿವೇಶ ಏನಾಗಿತ್ತು, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದೇನೋ ಅದಕ್ಕೆ ಇವತ್ತು ಟಾಂಗ್ ಕೊಟ್ಟಿರೋದೇನೋ ನೋಡೋಣ ಬನ್ನಿ. ನಾನು ನನ್ನ ಬಿಜೆಪಿ ಸ್ನೇಹಿತರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ನಿಮ್ಮ ತಂತ್ರ, ನಿಮ್ಮ ಕುತಂತ್ರ ನಿನ್ನೆ ಪ್ರಕಟಣೆ ಆಗಿದೆ. ಇನ್ಲಿಂದ ಎಷ್ಟೇ ಪ್ರಯತ್ನವನ್ನ ನಡೆದ್ರೂ ಕೂಡ ನಿಮ್ಮ ತಂತ್ರ, ನಿಮ್ಮ ಕುತಂತ್ರಕ್ಕೆ ಈ ಮಂಡ್ಯ ಜನ, ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಒಂದು ಮಾತು ಹೇಳಿದ್ದೇನೆ, ನಿನ್ನೆ ಒಂದು ಬಳ್ಳಾರಿಯಲ್ಲಿ ಒಂದು ಮಾತು ಹೇಳಿದ್ದೇನೆ, ನಿಮ್ಮ ಹೆಣ ಹೊರೋರು ನಾವೇ, ನಿಮ್ಮ ಪಲ್ಲಕ್ಕಿ ಹೊರೋರು ನಾವೇ, ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು ಪಲ್ಲಕ್ಕಿ ಹೊರೋದು ಬೇಕಾಗಿಲ್ಲ, ಯಾಕಂದ್ರೆ ಪಲ್ಲಕ್ಕಿ ಮೇಲೆ ನಾವೇ ಇರ್ತೀವಿ. ಆ ಪಲ್ಲಕ್ಕಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಲ್ಲಕ್ಕಿಯನ್ನು ಡಿ ಕೆ ಶಿವಕುಮಾರ್ ಹೊರಲೇಬೇಕು. ಯಾಕಂದ್ರೆ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಹೆಣ ಆಗ್ತಾವ, ಸತ್ತೋಗ್ತಾವ. ಆ ಹೆಣಗಳು ಹೊರಂತ ಕೆಲಸ ಡಿ ಕೆ ಶಿವಕುಮಾರ್ ಅವರು ತಗೋಬೇಕಾಗುತ್ತೆ. ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು ಪಲ್ಲಕ್ಕಿ ಹೊರೋದು ಬೇಕಾಗಿಲ್ಲ, ಯಾಕಂದ್ರೆ ಪಲ್ಲಕ್ಕಿ ಮೇಲೆ ನಾವೇ ಇರ್ತೀವಿ. ಆ ಪಲ್ಲಕ್ಕಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಲ್ಲಕ್ಕಿಯನ್ನು ಡಿ ಕೆ ಶಿವಕುಮಾರ್ ಹೊರಲೇಬೇಕು. ಯಾಕಂದ್ರೆ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಹೆಣ ಆಗ್ತಾವ, ಸತ್ತೋಗ್ತಾವ. ಆ ಹೆಣಗಳು